ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ನಾನು ಆ ಡೇ ಇನ್ ಮೈ ಲೈಫ್ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನನ್ನ ಡೇ ಇವತ್ತು ಹೇಗೆ ಹೋಗುತ್ತೆ, ಹೇಗಿರುತ್ತೆ ಅಂತ. ಹೌ ಡೇ ಮೈ ಲುಕ್ ಲೈಕ್ ಅಂತ ನೋಡೋಣ. ಸೊ ಇವಾಗ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಾನು ಇವಾಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ನಿಮಗೆ ಒಂದು ಗ್ಲಿಮ್ಸ್ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ದೇವರ ಭಕ್ತಿಯಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಎವ್ರಿ ಡೇ. ಸೊ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಫೀಲಿಂಗ್ ಬ್ಲೆಸ್ಡ್ ಆ್ಯಂಡ್ ಡಿವೈನ್ ವೈಬ್, ಡಿವೈನ್ ಸ್ಪಿರಿಟ್. ಸೊ ದೇವರ ಭಕ್ತಿಯಿಂದ ನಾವು ಯಾವಾಗ ಡೇ ಸ್ಟಾರ್ಟ್ ಮಾಡ್ತೀವಿ, ದೇವರ ಆ ಡಿವೈನ್ ಪವರ್ ಮತ್ತು ಡಿವೈನ್ ಎನರ್ಜಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ಯಾವತ್ತೂ ನನ್ನ ಡೇಯನ್ನು ದೇವರಿಂದನೇ ಪ್ರಾರಂಭ ಮಾಡೋದು. ಸೊ ಗೈಸ್, ಅದಾದ ನಾನು ಇವತ್ತೊಂದು ಒಳ್ಳೆ ಫಿಶ್ ಲಂಚ್ ಮಾಡಬೇಕು ಅಂತ ಜಯನಗರಕ್ಕೆ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಬಂದೆ. ಸೊ ಅಲ್ಲಿ ನಾನು ಫಿಶ್ ಮೀಲ್ಸ್ ಆರ್ಡ್ರ್ ಮಾಡಿದೆ. ನೋಡಿ, ಈ ಥರ ಫಿಶ್ ಥಾಲಿ ಕೊಟ್ಟಿದ್ದಾರೆ. ಆ ಫಿಶ್ ಥಾಲಿಯಲ್ಲಿ ಬಂಗಡ ತವಾ ಫ್ರೈ ಕೊಟ್ಟಿದ್ದಾರೆ, ಹಾಗೆ ಬಾಯ್ಲ್ಡ್ ರೈಸ್, ಹಾಗೆ ಫಿಶ್ ಗ್ರೇವಿ ಮತ್ತು ನೀರು ದೋಸೆ ಕೊಟ್ಟಿದ್ದಾರೆ. ಇದು ಒಂದು ಟಿಪಿಕಲ್ ನಮ್ಮ ಮ್ಯಾಂಗ್ಳೂರ್ ಫುಡ್ ಅಂತಲೇ ಹೇಳ್ಬೋದು. ಇಟ್ಸ್ ಅ ವೆರಿ ಎಮ್ಮಿ ಟೇಸ್ಟಿ ಫುಡ್. ಇದು ಒಂದು ಲೈಟ್ ಫುಡ್ ಆದರೂ ನನಗೆ ಈ ಥರ ಫುಡ್ ತಿಂದರೆ ತುಂಬಾ ತುಂಬ ಹೊಟ್ಟೆ ಫುಲ್ ಆಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ತುಂಬ ಇಷ್ಟ. ಈ ಥರ ತುಂಬ ಹೆಲ್ದಿ ಕೂಡ. ಅದು ಗೊತ್ತಲ್ಲ, ಮಂಗಳೂರಿನಲ್ಲಿ ನೀರು ದೋಸೆ ಜೊತೆಗೆ ಫಿಶ್ ಕರಿ ಇಲ್ಲದೆ ಚಿಕನ್ ಕರಿ ಅಂತ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಫಿಶ್ ಕರಿ ಮತ್ತು ನೀರು ದೋಸೆ, ಇಟ್ ವಾಸ್ ಅ ವಂಡರ್ಫುಲ್ ಕಾಂಬಿನೇಷನ್. ಸೊ ಹಾಗಾಗಿ ನೋಡೋಣ ಇವಾಗ ಫಿಶ್ ಹೇಗಿದೆ ಅಂತ. ವಾವ್, ಇಟ್ ವಾಸ್ ವೆರಿ 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 ಟೇಸ್ಟಿ, ಯಮ್ಮಿ. ಸೊ ಫಿಶ್ ಬೇರೆ ತುಂಬಾ ಫ್ರೆಶ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಬಾಯ್ಲ್ಡ್ ರೈಸ್ ಬಂದು ನಂದು ಫೇವ್ರೆಟ್, ದಿ ಮೋಸ್ಟ್. ಎನಿ ಟೈಮ್ ನನಗೆ ಬಾಯ್ಲ್ಡ್ ರೈಸ್ ಕೊಟ್ಟರೆ ನಾನು ತಿಂತೀನಿ. ನನಗೆ ತಿಂಡಿ ಎಲ್ಲ ಇಷ್ಟ ಆಗೋಲ್ಲ, ಬ್ರೇಕ್ಫಾಸ್ಟ್ ಇಷ್ಟ ಆಗೋಲ್ಲ. ನನಗೆ ಈ ಥರ ಗಂಜಿಲ್ಲ ಫಿಶ್ ಮೀಲ್ಸ್ ಇಷ್ಟ ಆಗುತ್ತೆ. ಸೊ ಇದು ಒಂದು ಭರ್ಜರಿ ಊಟ ಅಂತಲೇ ಹೇಳ್ಬೋದು. ನನಗೆ ಈ ಥರ ಸಿಂಪಲ್ ಲೈಟ್ ಫುಡ್ ಇಷ್ಟ ಆಗುತ್ತೆ. ಫಿಶ್ ಗ್ರೇವಿ ಮನೇಲಿ ಮಾಡಿದ ಥರನೇ ಟೇಸ್ಟಿಯಾಗಿತ್ತು. ಹಾಗೆ ಫಿಶ್ ಫ್ರೈಸ್ ಫ್ರೆಶ್ ಇತ್ತು, ಚೆನ್ನಾಗಿತ್ತು. ಲಂಚ್ ಮುಗಿಸಿ ಆದ ನಂತರ ನಾನು ರಿಲಯನ್ಸ್ ಫ್ರೆಶ್ಗೆ ಬಂದೆ. ನನಗೆ ಸ್ವಲ್ಪ ವೆಜಿಟೇಬಲ್ಸ್, ಫ್ರೂಟ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ತುಂಬ ಫ್ರೆಶ್ ಸಿಗುತ್ತೆ. ಸ್ಪೆಷಲಿ ಇವರು ರೈತರಿಂದ ಪರ್ಚೇಸ್ ಮಾಡಿ ಸೇಲ್ ಮಾಡೋದು. ತುಂಬ ರೀಸನಬಲ್ ಪ್ರೈಸಲ್ಲಿ ಚೆನ್ನಾಗಿ ಕೊಡ್ತಾರೆ, ಫ್ರೆಶ್ ಇರುತ್ತೆ. ಸಮ್ಟೈಮು ರೀಸನಬಲ್ ಪ್ರೈಸಲ್ಲಿ ಸಿಗಲ್ಲ, ಸೀಸನಲ್, ಒಕೇಶನಲ್ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮಲ್ಲಿ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನಾನು ಸುಮಾರು ಪರ್ಚೇಸ್ ಮಾಡಿದ್ದೆ. ನನಗೆ ಸ್ವಲ್ಪ ವೆಜಿಟೇಬಲ್ಸ್, ಫ್ರೂಟ್ಸು ಮತ್ತು ಸೊಪ್ಪು ಎಲ್ಲ ಬೇಕಾಗಿತ್ತು. ಮತ್ತು ಕೆಲವೊಂದು ಮನೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು. ಹಾಗಾಗಿ ಸೊ ಶಾಪಿಂಗ್ ಎಲ್ಲ ಮಾಡಿ ಆಯಿತು. ನಂದು ಶಾಪಿಂಗ್ ಮಾಡಿ ಆದ ನಂತರ ನಾನು ಬಿಲ್ಲಿಂಗ್ ಅಲ್ಲಿದ್ದೆ. ಸ್ವಲ್ಪ ಬಿಲ್ ಯೂಶ್ವಲಿ ಗೊತ್ತಲ್ವ, ನಾವು ಮಂತ್ ಎಂಡಲ್ಲೆಲ್ಲ ಪರ್ಚೇಸ್ ಮಾಡುವಾಗ. ಸೊ ಮಂತ್ ಎಂಡಲ್ಲಿ ಇಲ್ಲದೆ ವೀಕ್ ನಡುವೆ ಎಲ್ಲ ವೀಕೆಂಡಲ್ಲಿ ಎಲ್ಲ ಹೋದಾಗ ಹೇಗಿರುತ್ತೆ ಅಂತ. ಸೊ ಹಾಗೆ ಸೊ ಅಫ್ಕೋರ್ಸ್ ಮನೆಗೆ ಬೇಕಾದಾಗ ಅದು ನಾವು ಥಿಂಕ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗೆ ಸುಮಾರು ನನಗೆ ಐಟಮ್ ಬೇಕಾಗಿತ್ತು ಮನೆಗೆ. ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಿದೆ ನಾನು. ಶಾಪಿಂಗ್ ಮಾಡಿ ಅವತ್ತು ರಿಲಯನ್ಸಲ್ಲಿ ಸ್ವಲ್ಪ ರಶ್ ಕಮ್ಮಿ ಇತ್ತು. ಹಾಗಾಗಿ ನಾನು ಪರ್ಚೇಸ್ ಮಾಡಿ ಬಂದೆ. ಸಮ್ ಟೈಮ್ ರಿಲಯನ್ಸಲ್ಲೆಲ್ಲ ಆಫರ್ಸಲ್ಲೆಲ್ಲ ಸಿಗುತ್ತೆ. ಸೊ ಹಾಗೆ ಸೆಕ್ಯೂರಿಟಿಯವರು ನಮ್ಮ ಬಿಲ್ ಚೆಕ್ ಮಾಡ್ತಾಯಿದ್ರು, ಯೂಶ್ವಲಿ ಗೊತ್ತಲ್ಲ ಎಕ್ಸಿಟ್ ಆಗುವಾಗ. ಸೊ ಹಾಗೆ ನಾನು ರಿಲಯನ್ಸಿಂದ ಎಕ್ಸಿಟ್ ಆದೆ. ಅದಾದ ನಂತರ ನಾನು ಆನ್ ದ ವೇ ಹೋಗ್ತಾ ನಾನು ಒಂದು ರೆಸ್ಟೋರೆಂಟಿಗೆ ಬಂದೆ. ಕಾಫಿ ಕುಡಿಯೋಣ ಅಂತ. ಈವ್ನಿಂಗ್ ಗೊತ್ತಲ್ವ, ಇವಾಗ ಬೆಂಗಳೂರಲ್ಲಿ ಎಷ್ಟು ಚಳಿ ಇದೆ ಅಂತ ಈ ವಿಂಟರ್ ಸೀಸನಲ್ಲಿ. ಸೊ ಆ ಚಳಿಗೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಏನೋ ಒಂದು ಖುಷಿ ಆಗುತ್ತೆ. ಸೊ ಹಾಗೆ ಬಿಸಿ ಬಿಸಿ ಒಂದು ಕಾಫಿ ತಗೊಂಡೆ. ಕಾಫಿ ಜೊತೆಗೆ ನಾನು ಇದು ಹೋಳಿಗೆ ಇದೆಯಲ್ಲ, ಹೋಳಿಗೆ ತಗೊಂಡೆ. ಇಲ್ಲಿ ಚೆನ್ನಾಗಿ ಹೋಳಿಗೆ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ಹೋಳಿಗೆ ತಗೊಂಡೆ ಕಾಫಿ ಜೊತೆಗೆ. ಸೊ ಆ ಒಂದು ಚಿಲ್ಲಿಂಗ್ ವೆದರ್ ಇದೆಯಲ್ಲ ಸಂಜೆ ಬೆಂಗಳೂರಲ್ಲಿ, ಇವಾಗಂತೂ 2 ವೀಕ್ಸಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಳಿ ಇದೆ. ಸೊ ಆ ಬಿಸಿ ಬಿಸಿ ಕಾಫಿ ಜೊತೆಗೆ ಹೋಳಿಗೆ ತಿಂದ್ಕೊಂಡು ಒಂದು ಎಂಜಾಯ್ ಮಾಡುವ ಮಜಾನೇ ಬೇರೆ. ಸೊ ನನಗೆ ಈ ಥರ ಏನು ಗೊತ್ತಾ ಗೈಸ್, ನನಗೆ ಈ ಥರ
ಸ್ಮಾಲ್ ಎಲಿಮೆಂಟ್ಸ್ ತುಂಬ ಖುಷಿ ಕೊಡುತ್ತೆ ನನಗೆ. ಐ ನೆವರ್ ಬಿಲೀವ್ ಇನ್ ಅ ಮಟೀರಿಯಲಿಸ್ಟಿಕ್ ಲೈಫ್. ಸೊ ಈ ಥರ ಒಂದು ಸ್ಮಾಲ್ ಎಲಿಮೆಂಟ್, ಸ್ಮಾಲ್ ಐ ಫೈಂಡ್ ಹ್ಯಾಪಿನೆಸ್ ಇನ್ ಸ್ಮಾಲ್ ಥಿಂಗ್ಸ್. ಸೊ ಹಾಗಿರುವಾಗ ಐ ಎಂಜಾಯ್ ಎವ್ರಿ ಲಿಟಲ್ ಮೂಮೆಂಟ್, ಆಯಿತಾ. ಸೊ ಹಾಗಿರುವಾಗ ನಾನು ಯಾವುದೇ ಒಂದು ಸಣ್ಣ ಮೂಮೆಂಟ್ ಆದರೂ ಅದು ಖುಷಿಯಿಂದ ಎಂಜಾಯ್ ಮಾಡ್ತೀನಿ, ಆಯಿತಾ. ಸೊ ಆ ವೈಬನ್ನು ಟೋಟಲಿ ನಾನು ಎಂಜಾಯ್ ಮಾಡ್ತೀನಿ. ನೋಡಿ, ವೀಕ್ ಡೇಸಲ್ಲಿ ಕೆಲಸ ಅದು ಇದು ಕೆಲಸ ಅಂತ ಇದ್ದೇ ಇರುತ್ತೆ. ಸೊ ವೀಕೆಂಡಲ್ಲಿ ಈ ಥರ ಬಂದು ಒಂದು ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಸಣ್ಣ ಮೂಮೆಂಟ್ ಎಂಜಾಯ್ ಮಾಡೋದಿದೆಯಲ್ಲ, ಅದು ಕೊಡೋ ಖುಷಿನೇ ಬೇರೆ. ನಮ್ಮ ಏನೋ ಟೆನ್ಷನ್ ಸ್ಟ್ರೆಸ್ ಇದ್ರೂ ಅದು ರಿಲೀಸ್ ಮಾಡುತ್ತೆ. ಸೊ ಏನು ಗೊತ್ತಾ, ಸೊ ಈ ಒಂದು ಸಣ್ಣ ಮೂಮೆಂಟನ್ನು ನಾವು ಎಲ್ಲರೂ ಎಂಜಾಯ್ ಮಾಡಬೇಕು, ಆಯಿತಾ. ಯಾಕಂದರೆ ನಾವು ನಮ್ಮ ಲೈಫಲ್ಲಿ ಅದಿಲ್ಲ ಇದಿಲ್ಲ, ಅದು ಕಮ್ಮಿದೆ ಇದು ಕಮ್ಮಿದೆ ಅಂತ ಬೇರೆಯವ್ರು ನೋಡಿ ಕಂಪ್ಯಾರಿಸನ್ ಮಾಡೋದ್ರಲ್ಲೇ ನಾವು ಟೈಮ್ ಕಳೆದ್ಬಿಡ್ತೀವಿ. ಸೊ ಲೈಫ್ ತುಂಬ ಚಿಕ್ಕದು. ಸೊ ಆ ಇರುವಷ್ಟು ದಿನ ನಾವು ನಮ್ಮಿಂದ ಎಷ್ಟಾಗುತ್ತೆ ನಮ್ಮನ್ನು ನಾವು ಖುಷಿಯಿಂದ ನೋಡ್ಕೋಬೇಕು. ಮುಂಚೆ ನಾನು ಆ ಥರ ಅಲ್ಲ, ನಾನು ನನಗಿಂತ ಜಾಸ್ತಿ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಪ್ರಯಾರಿಟಿ ಕೊಡ್ತಾಯಿದ್ದೆ. ಸೊ ಇವಾಗ ಆ ಥರ ಅಲ್ಲ, ತುಂಬ ರಿಯಲೈಸ್ ಆಗಿದೆ. ಸೊ ಹಾಗಿರುವಾಗ ನಾವು ಫಸ್ಟ್ ನಮಗೆ ಪ್ರಯಾರಿಟಿ ಕೊಟ್ಟು, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟು, ನಮ್ಮ ಜೀವನವನ್ನು ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ಖುಷಿಯಿಂದ ಇರೋದಕ್ಕೆ ಟ್ರೈ ಮಾಡಬೇಕು. ಸೊ ನೋಡಿ, ಈ ಮೂಮೆಂಟ್ ನನಗೆ ತುಂಬ ಪ್ರೆಷಸ್ ಅಂತ ಹೇಳ್ಬೋದು. ಏನೇ ಬೇಜಾರು ಸ್ಟ್ರೆಸ್ ಇದ್ರೂ ಈ ಒಂದು ಮೂಮೆಂಟ್ ಇದೆಯಲ್ಲ, ಎಲ್ಲ ಮರೆತು ನಾವು ಆ ಮೂಮೆಂಟನ್ನು ಎಂಜಾಯ್ ಮಾಡಬೇಕು. ಅದೇ ನನ್ನ ಉದ್ದೇಶ. ಸೊ ಗೈಸ್, ಹೋಳಿಗೆ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಅದು ಗೊತ್ತಲ್ಲ, ಇದು ಕಾಯಿ ಹೋಳಿಗೆ ಅಂತ ಹೇಳ್ತಾರೆ ನಮ್ಮ ಮಂಗಳೂರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಡ್ರೈ ಕೋಕೋನಟ್ ಹಾಕಿ ಮಾಡ್ತಾರೆ. ಸೊ ಹಾಗೆ ಕಾಫಿ ಚೆನ್ನಾಗಿತ್ತು. ಇವತ್ತಿನ ಡೇ ಇದೆಲ್ಲ ಕೂಲ್, ಕಾಮ್, ಪೀಸ್ಫುಲ್, ರಿಲ್ಯಾಕ್ಸ್ ಆಗಿತ್ತು. ಎಂಜಾಯ್ ಮಾಡಿ ನೋಡಿ, ಎಷ್ಟು ಜನ ಬಂದಿರ್ತಾರೆ ನೋಡಿ. ಇವರೆಲ್ಲ ವೀಕೆಂಡ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಆ ಒಂದು ಸಂಜೆ ಹೊತ್ತಿನ ಆ ಒಂದು ಈವ್ನಿಂಗ್ ವೈಬ್ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಕೂಲಾಗಿ ಈ ಈವ್ನಿಂಗ್ ವೈಬ್ ಇದೆಯಲ್ಲ ತುಂಬಾ ಕೂಲಾಗಿದೆ, ಕಂಪೋಸ್ಡ್ ಆಗಿದೆ. ಸೊ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ನಾನು ಹೋಳಿಗೆ ಎಂಜಾಯ್ ಮಾಡ್ತಾ, ಕಾಫಿ ಕುಡಿತಾ, ಎವ್ರಿ ಸಿಪ್ ಆಫ್ ಕಾಫಿ ಎಂಜಾಯ್ ಮಾಡ್ತಾ ನಾನು ನನ್ನ ಇವತ್ತಿನ ಡೇಯನ್ನು ಮುಗಿಸಿದೆ. ಸೊ ಹಾಗೆ ಇನ್ನು ಮನೆಗೆ ಹೋಗಿ ನಾನು ಶಾಪಿಂಗ್ ಮಾಡಿರೋ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ನಾನು ಆರ್ಗನೈಸ್ ಮಾಡಿಡಬೇಕು. ಸೊ ಗೈಸ್, ಇನ್ನು ಹೊರಡೋದು ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಒಂದು ಸಣ್ಣ ವಿಡಿಯೋ ಆಗಿರುತ್ತೆ. ಐ ಹೋಪ್ ಇದೊಂದು ಆ ಡೇ ಇನ್ ಮೈ ಲೈಫ್ ವಿಡಿಯೋ ಆಗಿರುತ್ತೆ. ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Lots of love. Have a great day.